ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಬತುಲ್ ಕಿಲ್ಲೆದಾರ್ ವಿರುದ್ಧ ಇರತಕ್ಕಂತಹ ಪ್ರಕರಣಗಳಲ್ಲಿ ಒಂದು ಪ್ರಕರಣನ ಮಾನ್ಯ ಉಚ್ಚ ನ್ಯಾಯಾಲಯ ಕ್ವಾಶ್ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅದೇ FIR ಮೇಲೆ ಮತ್ತೊಂದು ಕ್ರೈಮ್ ನಂಬರ್ 14/2025 ದಾಖಲು ಮಾಡಿದ್ರು. ಅದರಲ್ಲಿ ಬತುಲ್ ಕಿಲ್ಲೆದಾರ್ ಮತ್ತು ಅವರ ಗಂಡ ಫಾರೂಕ್ ಅವರಿಗೆ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಕ್ರೈಮ್ ನಂಬರ್ 15/2025 ಅನ್ನೋ ಪ್ರಕರಣದಲ್ಲಿ ಅಲ್ಲ ಅದು ಹಿಂದೂಗಳ ಧಾರ್ಮಿಕ ಭಾವನೆಗೆ ತಕ್ಕಂತ ಮಾತಾಡಿರ್ತಕ್ಕಂತಹ ಒಂದು ಪ್ರಕರಣದಲ್ಲಿ ಅವರು ಈಗ ನ್ಯಾಯಾಲಯದಲ್ಲಿ ಶರಣಾಗತಿ ಆದರು. ಅದರ ಆಧಾರದ ಮೇಲೆ ಇವತ್ತು ನ್ಯಾಯಾಲಯ ಮನೆಯ 2ನೇ ಅಧಿಕ ದಿವಾಣಿ ನ್ಯಾಯಾಲಯ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸರ್, ನಾಳೆಗೆ ಪ್ರಾಸಿಕ್ಯೂಷನ್ಗೆ ಅಬ್ಜೆಕ್ಷನ್ಗೆ ಅಂತ ಕೊಟ್ಟಿದೆ. ಆದರೆ 2/4 ತನಕ ಡೇಟ್ ಕೊಟ್ಟಿದೆ. 2/4/2025 ಏಪ್ರಿಲ್ 2ನೇ ತಾರೀಕು ತನಕ ನ್ಯಾಯಾಂಗ ಬಂಧನ. ನಾಳೆ ಅಬ್ಜೆಕ್ಷನ್ ಈಗಿದೆ. ಸರ್, ಈಗ ಒಂದು ಕೇಸು ಕ್ವಾಶ್ ಆಗಿತ್ತು. ಹೌದು. ಈಗ ಇನ್ನೆರಡು ಪ್ರಕರಣಗಳು ಇದ್ದು ಅವರ ಮೇಲೆ. ಹೌದೌದು. ಅದರೊಳಗೆ ಒಂದು ಪ್ರಕರಣಕ್ಕೆ ನಿರೀಕ್ಷಣಾ ಜಾಮೀನಾಗಿತ್ತು. ಏನು 10/2 ಫುಡ್ ಸಿಕ್ಕಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೇಲ್ ಫಾರ್ಮಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಮತ್ತೊಂದು ಪ್ರಕರಣದಲ್ಲಿ 298 ಆಫ್ BNS ಆ್ಯಕ್ಟ್ ಇರ್ತಕ್ಕಂತಹ ಪ್ರಕರಣದಲ್ಲಿ ಇವತ್ತು ಶರಣಾಗತಿ ಆದ ನಂತರ ನ್ಯಾಯಾಲಯ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸರ್, ಈಗ ಅವ್ರು ಮಾತಾಡ್ತಾ ಹೇಳಿದ್ರು ಇದರೊಳಗೆ ಸಾಕಷ್ಟು ನನಗೆ ಅನ್ಯಾಯ ಆಗಿದೆ, ನಾನು ಬಲಿಪಶು. ಅದು ಸರ್, ಈಗ ಟ್ರಯಲ್ ಸಬ್ಜುಡೈಸ್ ಮ್ಯಾಟ್ರ್ ಇದೆ. ಈ ಟ್ರಯಲ್ ನಡೀತಾ ಇರಬೇಕಾದ್ರೆ, ಇನ್ವೆಸ್ಟಿಗೇಷನ್ ನಡೀತಾ ಇರಬೇಕಾದ್ರೆ ನಾವಾಗಲಿ ಅವರಾಗಲಿ ಅನ್ನೋದ್ರ ಮಾತಾಡೋದು ತಪ್ಪಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹೇಳಿಕೆ ನೀಡೋಲ್ಲ ನಾನು. ಇವತ್ತು ನಡೆದಿರ್ತಕ್ಕಂತಹ ಘಟನೆಗಳಿಷ್ಟು ಇದನ್ನು ತಾವು ತಿಳಿಸಿದ್ದೀನಿ. ಒಟ್ಟು 3 ಪ್ರಕರಣ ದಾಖಲಾಗಿತ್ತು ಸರ್. ಅಮೃತ್ ಜೋಯ್ಸ್ ಅಂತ. ಥ್ಯಾಂಕ್ ಯು.